ಈ ಪವರ್ ಫೈಟ್ ವಿಚಾರದಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಪಕ್ಷದವರು ಮಾತಾಡ್ತಾ ಇದ್ರು. ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಶ್ರೀಗಳು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕುರುಬ ಶ್ರೀಗಳು ಕೂಡ ಎಂಟ್ರಿ ಆಗಿದ್ದಾರೆ. ಮಠಾಧೀಶರು ಹೇಳಿದ್ರೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಈ ರೀತಿ ಆಯ್ಕೆಗೆ ಏನಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಹಾವೇರಿಯಲ್ಲಿ ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದಲ್ಲಿ ಸಿಎಂ ಬದಲಾವಣೆ ಮಾಡೋದು, ಆಯ್ಕೆ ಮಾಡೋದು ಇದೆಲ್ಲವೂ ನಡೆಯುತ್ತೆ. ಶ್ರೀಗಳು ಹೇಳಿದ ತಕ್ಷಣದಲ್ಲಿ ಇದೆಲ್ಲ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಶ್ರೀಗಳು ಮಾಡಿರೋದು. ಸಾಂವಿಧಾನಿಕವಾಗಿ ಶಾಸಕರಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಕಾಗಿನೆಲೆ ಶ್ರೀಗಳು ಈಗ ಕಿಡಿಕಾರಿದ್ದಾರೆ. ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ನಿರ್ಮಲಾನಂದನಾಥ ಶ್ರೀಗಳು. ಭಕ್ತರಿಗೂ ಅದೇ ಆಸೆ ಇದೆ, ಮಾಡಿದ್ರೆ ಒಳ್ಳೇದು, ಆದ್ರೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈಗ ಕಾಗಿನೆಲೆ ಶ್ರೀಗಳು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳಿದ್ರೆ ಆಗತ್ತಾ, ಸ್ವಾಮೀಜಿಗಳೇ ಹೇಳಿದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪವರ್ ಫೈಟ್ ವಿಚಾರದಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಪಕ್ಷದವರು ಮಾತಾಡ್ತಾ ಇದ್ರು. ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಶ್ರೀಗಳು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕುರುಬ ಶ್ರೀಗಳು ಕೂಡ ಎಂಟ್ರಿ ಆಗಿದ್ದಾರೆ. ಮಠಾಧೀಶರು ಹೇಳಿದ್ರೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಈ ರೀತಿ ಆಯ್ಕೆಗೆ ಏನಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಹಾವೇರಿಯಲ್ಲಿ ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದಲ್ಲಿ ಸಿಎಂ ಬದಲಾವಣೆ ಮಾಡೋದು, ಆಯ್ಕೆ ಮಾಡೋದು ಇದೆಲ್ಲವೂ ನಡೆಯುತ್ತೆ. ಶ್ರೀಗಳು ಹೇಳಿದ ತಕ್ಷಣದಲ್ಲಿ ಇದೆಲ್ಲ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಶ್ರೀಗಳು ಮಾಡಿರೋದು. ಸಾಂವಿಧಾನಿಕವಾಗಿ ಶಾಸಕರಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಕಾಗಿನೆಲೆ ಶ್ರೀಗಳು ಈಗ ಕಿಡಿಕಾರಿದ್ದಾರೆ. ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ನಿರ್ಮಲಾನಂದನಾಥ ಶ್ರೀಗಳು. ಭಕ್ತರಿಗೂ ಅದೇ ಆಸೆ ಇದೆ, ಮಾಡಿದ್ರೆ ಒಳ್ಳೇದು, ಆದ್ರೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈಗ ಕಾಗಿನೆಲೆ ಶ್ರೀಗಳು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳಿದ್ರೆ ಆಗತ್ತಾ, ಸ್ವಾಮೀಜಿಗಳೇ ಹೇಳಿದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪವರ್ ಫೈಟ್ ವಿಚಾರದಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಪಕ್ಷದವರು ಮಾತಾಡ್ತಾ ಇದ್ರು. ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಶ್ರೀಗಳು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕುರುಬ ಶ್ರೀಗಳು ಕೂಡ ಎಂಟ್ರಿ ಆಗಿದ್ದಾರೆ. ಮಠಾಧೀಶರು ಹೇಳಿದ್ರೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಈ ರೀತಿ ಆಯ್ಕೆಗೆ ಏನಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಹಾವೇರಿಯಲ್ಲಿ ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದಲ್ಲಿ ಸಿಎಂ ಬದಲಾವಣೆ ಮಾಡೋದು, ಆಯ್ಕೆ ಮಾಡೋದು ಇದೆಲ್ಲವೂ ನಡೆಯುತ್ತೆ. ಶ್ರೀಗಳು ಹೇಳಿದ ತಕ್ಷಣದಲ್ಲಿ ಇದೆಲ್ಲ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಶ್ರೀಗಳು ಮಾಡಿರೋದು. ಸಾಂವಿಧಾನಿಕವಾಗಿ ಶಾಸಕರಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಕಾಗಿನೆಲೆ ಶ್ರೀಗಳು ಈಗ ಕಿಡಿಕಾರಿದ್ದಾರೆ. ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ನಿರ್ಮಲಾನಂದನಾಥ ಶ್ರೀಗಳು. ಭಕ್ತರಿಗೂ ಅದೇ ಆಸೆ ಇದೆ, ಮಾಡಿದ್ರೆ ಒಳ್ಳೇದು, ಆದ್ರೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈಗ ಕಾಗಿನೆಲೆ ಶ್ರೀಗಳು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳಿದ್ರೆ ಆಗತ್ತಾ, ಸ್ವಾಮೀಜಿಗಳೇ ಹೇಳಿದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪವರ್ ಫೈಟ್ ವಿಚಾರದಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಪಕ್ಷದವರು ಮಾತಾಡ್ತಾ ಇದ್ರು. ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಶ್ರೀಗಳು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕುರುಬ ಶ್ರೀಗಳು ಕೂಡ ಎಂಟ್ರಿ ಆಗಿದ್ದಾರೆ. ಮಠಾಧೀಶರು ಹೇಳಿದ್ರೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಈ ರೀತಿ ಆಯ್ಕೆಗೆ ಏನಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಹಾವೇರಿಯಲ್ಲಿ ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದಲ್ಲಿ ಸಿಎಂ ಬದಲಾವಣೆ ಮಾಡೋದು, ಆಯ್ಕೆ ಮಾಡೋದು ಇದೆಲ್ಲವೂ ನಡೆಯುತ್ತೆ. ಶ್ರೀಗಳು ಹೇಳಿದ ತಕ್ಷಣದಲ್ಲಿ ಇದೆಲ್ಲ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಶ್ರೀಗಳು ಮಾಡಿರೋದು. ಸಾಂವಿಧಾನಿಕವಾಗಿ ಶಾಸಕರಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಕಾಗಿನೆಲೆ ಶ್ರೀಗಳು ಈಗ ಕಿಡಿಕಾರಿದ್ದಾರೆ. ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ನಿರ್ಮಲಾನಂದನಾಥ ಶ್ರೀಗಳು. ಭಕ್ತರಿಗೂ ಅದೇ ಆಸೆ ಇದೆ, ಮಾಡಿದ್ರೆ ಒಳ್ಳೇದು, ಆದ್ರೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈಗ
ಕಾಗಿನೆಲೆ ಶ್ರೀಗಳು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳಿದ್ರೆ ಆಗತ್ತಾ, ಸ್ವಾಮೀಜಿಗಳೇ ಹೇಳಿದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪವರ್ ಫೈಟ್ ವಿಚಾರದಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು, ಪಕ್ಷದವರು ಮಾತಾಡ್ತಾ ಇದ್ರು. ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಶ್ರೀಗಳು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕುರುಬ ಶ್ರೀಗಳು ಕೂಡ ಎಂಟ್ರಿ ಆಗಿದ್ದಾರೆ. ಮಠಾಧೀಶರು ಹೇಳಿದ್ರೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಈ ರೀತಿ ಆಯ್ಕೆಗೇನಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಹಾವೇರಿಯಲ್ಲಿ ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದಲ್ಲಿ ಸಿಎಂ ಬದಲಾವಣೆ ಮಾಡೋದು, ಆಯ್ಕೆ ಮಾಡೋದು ಇದೆಲ್ಲವೂ ನಡೆಯುತ್ತೆ. ಶ್ರೀಗಳು ಹೇಳಿದ ತಕ್ಷಣದಲ್ಲಿ ಇದೆಲ್ಲ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಶ್ರೀಗಳು ಮಾಡಿರೋದು. ಸಾಂವಿಧಾನಿಕವಾಗಿ ಶಾಸಕರಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಕಾಗಿನೆಲೆ ಶ್ರೀಗಳು ಈಗ ಕಿಡಿಕಾರಿದ್ದಾರೆ. ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ನಿರ್ಮಲಾನಂದನಾಥ ಶ್ರೀಗಳು. ಭಕ್ತರಿಗೂ ಅದೇ ಆಸೆ ಇದೆ, ಮಾಡಿದ್ರೆ ಒಳ್ಳೇದು, ಆದ್ರೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈಗ ಕಾಗಿನೆಲೆ ಶ್ರೀಗಳು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳಿದ್ರೆ ಆಗತ್ತಾ, ಸ್ವಾಮೀಜಿಗಳೇ ಹೇಳಿದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪವರ್ ಫೈಟ್ ವಿಚಾರದಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು, ಪಕ್ಷದವರು ಮಾತಾಡ್ತಾ ಇದ್ರು. ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಶ್ರೀಗಳು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕುರುಬ ಶ್ರೀಗಳು ಕೂಡ ಎಂಟ್ರಿ ಆಗಿದ್ದಾರೆ. ಮಠಾಧೀಶರು ಹೇಳಿದ್ರೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಈ ರೀತಿ ಆಯ್ಕೆಗೇನಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಹಾವೇರಿಯಲ್ಲಿ ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದಲ್ಲಿ ಸಿಎಂ ಬದಲಾವಣೆ ಮಾಡೋದು, ಆಯ್ಕೆ ಮಾಡೋದು ಇದೆಲ್ಲವೂ ನಡೆಯುತ್ತೆ. ಶ್ರೀಗಳು ಹೇಳಿದ ತಕ್ಷಣದಲ್ಲಿ ಇದೆಲ್ಲ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಶ್ರೀಗಳು ಮಾಡಿರೋದು. ಸಾಂವಿಧಾನಿಕವಾಗಿ ಶಾಸಕರಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಕಾಗಿನೆಲೆ ಶ್ರೀಗಳು ಈಗ ಕಿಡಿಕಾರಿದ್ದಾರೆ. ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ನಿರ್ಮಲಾನಂದನಾಥ ಶ್ರೀಗಳು. ಭಕ್ತರಿಗೂ ಅದೇ ಆಸೆ ಇದೆ, ಮಾಡಿದ್ರೆ ಒಳ್ಳೇದು, ಆದ್ರೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈಗ ಕಾಗಿನೆಲೆ ಶ್ರೀಗಳು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳಿದ್ರೆ ಆಗತ್ತಾ, ಸ್ವಾಮೀಜಿಗಳೇ ಹೇಳಿದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪವರ್ ಫೈಟ್ ವಿಚಾರದಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು, ಪಕ್ಷದವರು ಮಾತಾಡ್ತಾ ಇದ್ರು. ಈಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಕ್ಕಲಿಗ ಶ್ರೀಗಳು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕುರುಬ ಶ್ರೀಗಳು ಕೂಡ ಎಂಟ್ರಿ ಆಗಿದ್ದಾರೆ. ಮಠಾಧೀಶರು ಹೇಳಿದ್ರೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಈ ರೀತಿ ಆಯ್ಕೆಗೇನಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಹಾವೇರಿಯಲ್ಲಿ ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದಲ್ಲಿ ಸಿಎಂ ಬದಲಾವಣೆ ಮಾಡೋದು, ಆಯ್ಕೆ ಮಾಡೋದು ಇದೆಲ್ಲವೂ ನಡೆಯುತ್ತೆ. ಶ್ರೀಗಳು ಹೇಳಿದ ತಕ್ಷಣದಲ್ಲಿ ಇದೆಲ್ಲ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಶ್ರೀಗಳು ಮಾಡಿರೋದು. ಸಾಂವಿಧಾನಿಕವಾಗಿ ಶಾಸಕರಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಕಾಗಿನೆಲೆ ಶ್ರೀಗಳು ಈಗ ಕಿಡಿಕಾರಿದ್ದಾರೆ. ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ನಿರ್ಮಲಾನಂದನಾಥ ಶ್ರೀಗಳು. ಭಕ್ತರಿಗೂ ಅದೇ ಆಸೆ ಇದೆ, ಮಾಡಿದ್ರೆ ಒಳ್ಳೇದು, ಆದ್ರೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈಗ ಕಾಗಿನೆಲೆ ಶ್ರೀಗಳು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳಿದ್ರೆ ಆಗತ್ತಾ, ಸ್ವಾಮೀಜಿಗಳೇ ಹೇಳಿದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ.